ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ನಾನಿವತ್ತು ಅಗಾರೋದವರದ್ದು ಮಿನಿ ಎಲೆಕ್ಟ್ರಿಕ್ ಚಾಪರ್ ತಗೊಂಡಿದ್ದೇನೆ. ಅದನ್ನು ಯಾವ ರೀತಿ ಯೂಸ್ ಮಾಡೋದೆಂದು ಕೊಡ್ತಾ ಇದ್ದೇನೆ. ಇದನ್ನು ಈರುಳ್ಳಿ ಚಾಪ್ ಮಾಡಲಿಕ್ಕೆ, ಕೀಮಾ ಮಾಡ್ಬೋದು, ತರಕಾರಿಗಳನ್ನೆಲ್ಲ ಕಟ್ ಮಾಡ್ಬೋದು, ಗಾರ್ಲಿಕ್ ಮತ್ತು ಚಿಲ್ಲಿ ಚಾಪ್ ಮಾಡ್ಬೋದು, ಟೊಮೆಟೊ ಪ್ಯೂರಿ ಸಹ ಇದರಲ್ಲಿ ಮಾಡಲಿಕ್ಕೆ ಆಗ್ತದೆ. ತರಕಾರಿಗಳನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೊಡ್ತದೆ. ಇದರ ಬ್ಲೇಡ್ ತುಂಬಾ ಶಾರ್ಪ್ ಇದೆ, ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೊಡ್ತದೆ. ನನಗೆ ಭಾಳ ಖುಷಿ ಆಯಿತು. ನೀವು ಕೂಡ ಇದನ್ನು ತಗೊಂಡು ಟ್ರೈ ಮಾಡಿ ನೋಡಿ, ಎಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿದೆ ಅಂತ. ಯಾವ ರೀತಿ ಯೂಸ್ ಮಾಡೋದೆಂದು ಬನ್ನಿ ನೋಡೋಣ. ಇದಕ್ಕೆ ಇದು ಕೈಯಲ್ಲೇ ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ನಾವು ಮೊಬೈಲ್ ಚಾರ್ಜ್ ಮಾಡುವಾಗ ಇದನ್ನು ಚಾರ್ಜ್ ಮಾಡಬಹುದು. ಈಗ ನಾನು ಈರುಳ್ಳಿಯನ್ನು ಕಟ್ಟು ಮಾಡ್ತಾ ಇದ್ದೇನೆ. ಒಂದು ಈರುಳ್ಳಿ ತೆಗೆದುಕೊಂಡಿದ್ದೇನೆ, 4 ಸ್ಲೈಸ್ ಮಾಡಿದ್ದೇನೆ. ಅದನ್ನೀಗ ಬಟನ್ ಪ್ರೆಸ್ ಮಾಡಿದ್ದೇನೆ. ನೋಡಿ, ಇಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ದೆ. ಸಾಮಾನ್ಯವಾಗಿ ಈರುಳ್ಳಿ ಕಟ್ ಮಾಡುವಾಗ ಕಣ್ಣಲ್ಲೆಲ್ಲ ನೀರು ಬರ್ತದೆ. ಇದರಲ್ಲಿ ಕಟ್ ಮಾಡುವಾಗ ಒಂಚೂರು ಕೂಡ ನೀರು ಬರಲಿಲ್ಲ. ನೋಡಿ, ಉದುರಾಗಿ ಕಟ್ ಮಾಡಿ ಕೊಟ್ಟಿದ್ದೆ. ಈಗ ಚಿಲ್ಲಿಯನ್ನು ಕಟ್ ಮಾಡಿ ನೋಡೋಣ. ಇದು ಹಸಿಮೆಣಸಿನಕಾಯಿಯಲ್ಲಿ ಸೊಪ್ಪು ಕೂಡ ಕಟ್ ಮಾಡಿ ಕೊಡ್ತದೆ. ನನ್ನ ಪ್ರಕಾರ ಅಗಾರದವರದ್ದು ಈ ಮಿನಿ ಎಲೆಕ್ಟ್ರಿಕ್ ಚಾಪರ್ ಮಹಿಳೆಯರಿಗೆ ಉತ್ತಮವಾಗಿದೆ. ಹಾಗೆ ಇದರಲ್ಲಿ ಬೆಳ್ಳುಳ್ಳಿ, ಶುಂಠಿ ಎಲ್ಲ ತಯಾರು ಮಾಡಬಹುದು. ಈಗ ಶುಂಠಿಯನ್ನು ಹಾಕಿ ಯೂಸ್ ಮಾಡ್ತಿದ್ದೇನೆ. ನೋಡಿ, ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೊಟ್ಟಿದೆ. ಈಗ ಕ್ಯಾರೆಟ್ ಅನ್ನು ಕಟ್ ಮಾಡ್ತಾ ಇದ್ದೇನೆ. ಅದನ್ನು 4 ಸ್ಲೈಸ್ ಮಾಡಿ ಹಾಕಿದ್ದೇನೆ. ಅದು ಈ ಮಿಷಿನ್ ಒಳಗೆ ಹಾಕಿ ಚಾಪ್ ಮಾಡಬೇಕು. ಯಾವ ರೀತಿ ಚಾಪ್ ಮಾಡ್ತದೆ ಅಂತ ಬನ್ನಿ ನೋಡೋಣ. ಇಷ್ಟು ಸಣ್ಣ ಸಣ್ಣ ಕೊಚ್ಚಿ ಕೊಟ್ಟಿದ್ದೆ ನೋಡಿ. ಅಗಾರದವ್ರದ್ದು ಎಲೆಕ್ಟ್ರಿಕ್ ಮಿನಿ ಮಿಷನ್ ಬಳಸಿ ನಮಗೆ ತರಕಾರಿ ಪಲ್ಯ ಮಾಡಬಹುದು. ಈಗ ಟೊಮೆಟೊ ಪ್ಯೂರಿ ಮಾಡ್ತಾ ಇದ್ದೇನೆ ನಾನು. ನೋಡಿ, ಟೊಮೆಟೊ ಪ್ಯೂರಿ ರೆಡಿಯಾಗಿದೆ. ಅಗಾರ ಮಿನಿ ಎಲೆಕ್ಟ್ರಿಕ್ ಚಾಪರ್ ಇಂದ ನಮಗೆ ಫ್ರೈಡ್ ರೈಸ್ ಮಾಡಲಿಕ್ಕೆಲ್ಲ ಸುಲಭ. ಫ್ರೈಡ್ ರೈಸ್ ಮಾಡುವಾಗ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕಲ್ಲ. ಸ್ಪ್ರಿಂಗ್ ಆನಿಯನ್ಸ್ ಆಗಲಿ, ಆನಿಯನ್ ಆಗಲಿ, ಕ್ಯಾರೆಟ್ ಆಗಲಿ, ಕೊತ್ತಂಬರಿ ಸೊಪ್ಪೆಲ್ಲ ಇದು ಉತ್ತಮವಾಗಿದೆ. ಇದು ನನ್ನ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಈ ಅಗಾರ ಮಿನಿ ಚಾಪರನ್ನು ಟ್ರೈ ಮಾಡಿ ನೋಡಿ. ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ, ಹೊಸ ವಿಡಿಯೋದೊಂದಿಗೆ ಬರೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದ.